ರಾಹುಲ್ ಗಾಂಧಿಯವರು ರಾಜ್ಯದ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಎಲೆಕ್ಷನ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಯಾವುದೇ ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹೌದೌದು, ಒಂದು ಅದೇ ಆರೋಪ, ಡಿಲೀಷನು, ಅಡಿಷನು, ಮತ್ತು ಈಗ ಯಾವುದು ಬಿಹಾರದಲ್ಲಿ ಶುರು ಮಾಡಿದ್ದಾರೆ. ಈ ಥರ ನ್ಯಾಯಯುತವಾದ ಚುನಾವಣೆ ನಡೀತಾ ಇಲ್ಲ ಅಂತ ನನ್ನ ಆಕ್ಷೇಪ. ಈಗ ಕರ್ನಾಟಕದ ತಲಾದಾಯ ಹೆಚ್ಚಳ ಆಗಿದೆ, ಕರ್ನಾಟಕ ಗ್ಯಾರಂಟಿಗಳಿಂದ. ನೋಡಿ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ನಮ್ಮ ಮುಖ್ಯಮಂತ್ರಿಯವರು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆರ್ಥಿಕ ಶಿಸ್ತನ್ನು ತಂದಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಈ ಕೋವಿಡ್ ಬಂದ ಮೇಲೆ ಜನಸಾಮಾನ್ಯರ ಹತ್ರ ಸಾಕಷ್ಟು ತೊಂದರೆ ಆಗಿತ್ತು. ಅವರಿಗೆ ಅವ್ರ ಆದಾಯ ಹೆಚ್ಚಾಗಲಿಲ್ಲ, ಖರ್ಚು ಹೆಚ್ಚಾಗಿದೆ. ಅವರಿಗೆ ಶಕ್ತಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು 5 ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದ್ದೀವಿ. ಪ್ರತಿ ಮನೆಯಲ್ಲಿ ಸಮೇತ ಒಂದು 5,000 ರೂಪಾಯಿ ಅವ್ರಿಗೆ ಉಳಿತಾಯ ಆಗುವಂಥ ಕೆಲಸ ಮಾಡಿದ್ವಿ. ಬಹುಶಃ ಈ ಮಧ್ಯಮ ಮತ್ತು ಇದು ಬಡತನ ಕೆಳಗಡೆ ಇರುವವರಿಗೆ ದುಡ್ಡು ಹೋದರೆ ಅವರು ಅದನ್ನು ದುಡ್ಡು ಖರ್ಚು ಮಾಡ್ತಾರೆ. ಅವರು ಮನೆಯಲ್ಲಿ ಇಟ್ಕೊಳ್ಳೋದಲ್ಲ. ದೊಡ್ಡ ದೊಡ್ಡ ಶ್ರೀಮಂತರಾದ್ರೆ ಮನೆಯಲ್ಲಿ ಸೇಫ್ ಒಳಗಡೆ ಇಟ್ಬಿಡ್ತಾರೆ. ಇವರು ಖರ್ಚು ಮಾಡ್ತಾರೆ. ಖರ್ಚು ಮಾಡಿದಾಗ ಏನಾಗ್ತದೆ ಅಂದ್ರೆ ಉತ್ಪಾದನೆ ಹೆಚ್ಚಾಗ್ತದೆ. ಉತ್ಪಾದನೆ ಹೆಚ್ಚಾದರೆ ಉದ್ಯೋಗ ಹೆಚ್ಚಾಗ್ತದೆ. ಅದೇ ರೀತಿಯಲ್ಲಿ ತೆರಿಗೆನೂ ಹೆಚ್ಚಾಗ್ತದೆ. ಈಗ ಕರ್ನಾಟಕದ ನಮ್ಮ ಪಾಲು ಕೇಂದ್ರ ಸರ್ಕಾರಕ್ಕೆ ಇಡೀ ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಬಿಟ್ಟು 2ನೇ ಸ್ಥಾನ. ಇವತ್ತು ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ನಂಬರ್ 1 ಆಗಿದೆ. ಅದಕ್ಕೆ ಬಹುಶಃ ಈಗಲಾದರೂ ನಮ್ಮ ಬಿಜೆಪಿಯವರು ಅದನ್ನು ತಿಳ್ಕೊಳ್ಳಿ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಾದ್ರೆ ಜನರಿಗೆ ಅವರು ಆರ್ಥಿಕವಾದ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ಮಾರ್ಟ್ ಮೀಟರ್ ಅಳವಡಿಕೆದು ಕಾನೂನು ಬಾಹಿರಾಗಿದೆ ಟೆಂಡರ್ ಪ್ರಕ್ರಿಯೆ ಅಂತ ಕೋರ್ಟ್ ಇದು ಮಾಡಿದೆ. ಜನಪ್ರತಿನಿಧಿಗಳು ಎಫ್ಐಆರ್ ಹಾಕೋದಕ್ಕೆ ನೋಡಿ, ಅದು ಯಾವ್ದಾದ್ರು ನನಗೆ ಆರ್ಡರ್ ಇದ್ರೆ ಕೊಡ್ತೀರಾ? ಅಲ್ಲ, ಪೇಪರಲ್ಲಿ ಯಾವ ನಿಮ್ಮ ಪೇಪರ್ ಬಂದಿದ್ಯಾ? ಜನಪ್ರತಿನಿಧಿ ಆರ್ಡರ್ ಆಗಿದೆ. ಸಿರಿ, ನನಗೆ ಆ ಆರ್ಡರ್ ನಾನು ನೋಡಲಿಲ್ಲ. ದಯವಿಟ್ಟು ಯಾವುದಾದ್ರು ಪೇಪರ್ ಇದ್ದರೆ ಅದನ್ನು ಕೊಡಿ ನನಗೆ. ಅದು ಕೊಟ್ಟ ಮೇಲೆ ನಾನು ನೋಡ್ತೀನಿ. ನನಗೆ ಗೊತ್ತಿರೋ ಹಾಗೆ ವಾಪಸ್ ಬರುವಾಗ ಕೊಡಿ. ಕೊಟ್ಟ ಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ. ಈಗಾಗಲೇ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮತ್ತೆ ಅವರ ಒಂದು ಗ್ರೂಪ್ ಇದೆ. ಒಬ್ಬರೇ ಲಾಯರು. ಅವರು ಎಲ್ಲೆಲ್ಲ ಹೋಗಿದ್ದಾರೆ ಗೊತ್ತು ನಿಮಗೆ. ಏನಂತ ಬಿಟ್ರೆ, ಒಂದು ಜನಪ್ರತಿನಿಧಿ ಇದಕ್ಕೆ ಹೋಗಿದ್ದಾರೆ, ಹೈಕೋರ್ಟ್ಗೆ ಹೋಗಿದ್ದಾರೆ, PA ಎಲ್ಲ ಹಾಕಿದ್ದಾರೆ, ಗವರ್ನರ್ ಹತ್ರ ಹೋಗಿದ್ದಾರೆ. ನಾನು ಅದನ್ನೆಲ್ಲ ಎದುರು ನೋಡ್ತಾ ಇದ್ದೀನಿ. ನನಗೆ ವಿವರಣೆ ಕೇಳಿದ್ರೆ ಸಂಪೂರ್ಣವಾಗಿ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ. ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡಿದ್ದೀವಿ. ಈಗ ಕಾನೂನು ಪ್ರಕಾರವಾಗಿ ಅದನ್ನು ಎದುರಿಸ್ತೀವಿ ಹೊರತು ಸುಮ್ಮನೆ ಹಿಟ್ ಅಂಡ್ ರನ್ ಯಾಕೆ ಮಾಡ್ತಾರೆ? ನಾವು ಅವ್ರಿಗೇನು ದಾಖಲೆ ಇದೆ ಅದನ್ನು ಕೋರ್ಟ್ಗಳಲ್ಲಿ ಸಬ್ಮಿಟ್ ಮಾಡಲಿ. ನಮ್ಮ ಲಾಯರ್ಗಳು ನಮ್ಮ ಪರವಾಗಿ ಆರ್ಗ್ಯೂ ಮಾಡ್ತಾರೆ. ಕೋರ್ಟ್ದು ಅಂತಿಮ ತೀರ್ಮಾನ ಬಂದ ಮೇಲೆ ಅದಕ್ಕೆ ನಾನು ತಲೆಬಾಗಲಿ ತಯಾರಾಗಿದೆ. ಸರ್, ಇನ್ನೊಂದು ರಾಣಾ ಜಾರ್ಜ್ ಅವರು ಜಮೀನು ಖರೀದಿ ವಿಚಾರ ಬಂಡೀಪುರದಲ್ಲಿ ನೋಡಿ, ನಿಮಗೆ ಏನಾಗಿದೆ, ಕೆಲವು ನಮ್ಮ ಮಾಧ್ಯಮದವರಾಗಲಿ ಸುದ್ದಿ ರಿಪೋರ್ಟರ್ಸ್ ಆಗಲಿ ತನ್ನ KJ ಜಾರ್ಜ್ ಅಂತ ಹೇಳ್ಬಿಟ್ರೆ ಭಾರಿ ಖುಷಿ. ಅವರು ಏನೇ ಇದ್ರು KJ ಜಾರ್ಜ್ ಮಗ, KJ ಜಾರ್ಜ್ ಹಿಂಗೆ ಮಾಡಿದಾರೆ, ಇನ್ನೊಬ್ರು ಮಾಡ್ತಾರೆ ಅಂತ ಹೇಳ್ತಾರೆ ಹೊರತು ಅದರಲ್ಲಿ ಯಾವುದಾದ್ರು ಇದೆಯಾ? ನಾವು ಈಗಾಗಲೇ ಸ್ಪಷ್ಟಪಡಿಸಿದ್ದೀವಿ. ಬಂಡೀಪುರದಲ್ಲಿ ಅವಕಾಶ ಇಲ್ಲ ಓಡಾಡೋದಕ್ಕೆ. ನೋಡಿ, ಅವಕಾಶ ಕೇಳಿ ನೀವು ತಪ್ಪು, ನೀವು ಸ್ವಲ್ಪ ಬುದ್ಧಿವಂತರಲ್ಲ. ನಿಮಗೆಲ್ಲ ಗೊತ್ತಿದೆ. ಸ್ವಲ್ಪ ತಾವು ಸಮೇತ ಅದನ್ನು ಮಾಡಬೇಕು. ಬಂಡೀಪುರ ಎಲ್ಲಿದೆ? ನಮಗೆ ನಮ್ಮ ಮಗನಿಗೆ ಅಲ್ಲಿ ಒಂದು ಲ್ಯಾಂಡ್ ಇದೆ. ಅದು ಫಾರೆಸ್ಟ್ ಒಳಗಡೆ ಇದೆ, ನುಗ್ಗು ಫಾರೆಸ್ಟ್ ಒಳಗಡೆ, ಬಂಡೀಪುರದಲ್ಲಿ ಅಲ್ಲ. ಫಾರೆಸ್ಟ್ ಕಾನೂನು ಏನು ಹೇಳ್ತದೆ ಅಂದ್ಬಿಟ್ಟು, ಯಾರಿಗಾದರೂ ಜಾಗ ಒಳಗಡೆ ಇದೆ, ಫಾರೆಸ್ಟ್ ಒಳಗಡೆ ಇದೆ, ಅವರಿಗೆ ರೈಟ್ ಆಫ್ ವೇ ಕೊಡಬೇಕು ಅಂತ ಫಾರೆಸ್ಟಲ್ಲಿ ಕಾನೂನಿದೆ ಇದೆ. ನೋಡಿ, ಅವರೇನು ಮಾಡಿದ್ರು, ನಾನು ಮಂತ್ರಿ ಮತ್ತೆ ಏನಾದರೂ ನಮ್ಮ ಸರ್ಕಾರದಿಂದಲೇ ಆದೇಶ ಮಾಡಿದ್ರೆ ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಆದೇಶ ಕೊಟ್ಟಿದ್ದಾರೆ. ಆ ಕೋರ್ಟ್ ಆದೇಶ ಪ್ರಕಾರ ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.